ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಕೇಳಿದಾಗ ಭಾರತೀಯ ಕ್ರಿಕೆಟ್ನ ರನ್ ಮಿಷಿನ್ ಎಂದು ಕರೆಯಲ್ಪಡುತ್ತಾರೆ. ಕ್ರೀಡಾ ಕ್ರಿಕೆಟ್ನಲ್ಲಿ ಪ್ರತಿರೂಪದ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಇದ್ದಾರೆ. ನವೆಂಬರ್ 5, 1988ರಲ್ಲಿ ಭಾರತದ ದೆಹಲಿಯಲ್ಲಿ ಜನಿಸಿದ ಕೊಹ್ಲಿ ಯುವ ಮಹತ್ವಾಕಾಂಕ್ಷಿ ಕ್ರಿಕೆಟಿಗನಿಂದ ಭಾರತೀಯ ಕ್ರಿಕೆಟ್ ತಂಡದ ನಾಯಕನಾಗುವ ಪ್ರಯಾಣವನ್ನು ಸ್ಫೂರ್ತಿದಾಯಕವಾಗ್ತಾರೆ. ವಿರಾಟ್ ಕೊಹ್ಲಿ ದೆಹಲಿಯ ಮಧ್ಯಮ ವರ್ಗದ ಹಿನ್ನೆಲೆಯಿಂದ ಬಂದವರು. ಅವರ ತಂದೆ ಪ್ರೇಮ್ ಕೊಹ್ಲಿ ವಕೀಲರಾಗಿ ವೃತ್ತಿ ಜೀವನವನ್ನು ಮುಂದುವರಿಸಿದರು. ಆದರೆ ಅವರ ತಾಯಿ ಸರೋಜ್ ಕೊಹ್ಲಿ ಮನೆ ಕೆಲಸದ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ಅವರ ತಂದೆ ಪ್ರಾದೇಶಿಕ ಮಟ್ಟದ ಕ್ರಿಕೆಟ್ ಆಡಿದ್ದರಿಂದ ಕ್ರಿಕೆಟ್ ಅವರ ರಕ್ತದಲ್ಲೇ ಇತ್ತು. ಚಿಕ್ಕ ವಯಸ್ಸಿನಲ್ಲೇ ಕೊಹ್ಲಿ ಕ್ರಿಕೆಟ್ನಲ್ಲಿ ಅಪಾರ ಆಸಕ್ತಿಯನ್ನು ತೋರಿದರು. ಅವರ ಕುಟುಂಬ ಅವರ ಸಾಮರ್ಥ್ಯವನ್ನು ಗುರುತಿಸಿತು. ಅವರು 9ನೇ ವಯಸ್ಸಿನಲ್ಲಿ ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ಸೇರಿದರು. ಅವರು ಕೋಚ್ ರಾಜ್ಕುಮಾರ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ತಾರೆ. ಕೊಹ್ಲಿಯ ಅಸಾಧಾರಣ ಪ್ರತಿಭೆ ಮತ್ತು ಅಸಮರ್ಪಣೆ ಈ ಹಂತದಲ್ಲೂ ಸ್ಪಷ್ಟವಾಗಿತ್ತು. ಅವರು ಶೀಘ್ರದಲ್ಲೇ ದೆಹಲಿಯ ಜೂನಿಯರ್ ಕ್ರಿಕೆಟ್ ಸರ್ಕ್ಯೂಟ್ನಲ್ಲಿ ಶ್ರೇಯಾಂಕ ಮೂಲಕ ಏರಿದರು. ನವೆಂಬರ್ 5, 1988ರಂದು ಜನಿಸಿದ ಕೊಹ್ಲಿ 2024ರ ಹೊತ್ತಿಗೆ 35 ವರ್ಷ ಆಗಿತ್ತು. ಉತ್ಸಾಹಭರಿತ ಯುವ ಕ್ರಿಕೆಟಿಗನಿಂದ ಆಟದ ದಂತಕಥೆಯಲ್ಲಿ ಒಬ್ಬರಾಗಿದ್ದರು. ವಿರಾಟ್ ಕೊಹ್ಲಿ ವಯಸ್ಸು ಪರಿಗಣಿಸುವಾಗ ಅದು ಕೇವಲ ವರ್ಷಗಳಲ್ಲ, ಆದರೆ ಅವರ ಶ್ರೇಷ್ಠ ವೃತ್ತಿ ಜೀವನವನ್ನು ರೂಪಿಸುವ ಅನುಭವ ಮತ್ತು ಸಾಧನೆಗಳು. 2008ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ನಂತರ ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಅಪರೂಪ ಏರಿಕೆ ಕಂಡಿದ್ದಾರೆ. ವಿರಾಟ್ ಕೊಹ್ಲಿಯ ವಯಸ್ಸಿಗೆ ಪ್ರತಿ ವರ್ಷವೂ ಹೊಸ ದಾಖಲೆಗಳು ಮತ್ತು ಮೈಲಿಗಲ್ಲುಗಳನ್ನು ತರುತ್ತದೆ. ವಿರಾಟ್ ಕೊಹ್ಲಿಯ ವಯಸ್ಸು ಹೊರತಾಗಿಯೂ ಅವರು ಫಿಟ್ ಮತ್ತು ಚುರುಕುತನ ಮತ್ತು ತಮ್ಮ ಪ್ರದರ್ಶನದಿಂದ ಉತ್ತುಂಗದಲ್ಲಿದ್ದಾರೆ. ಮಾನದಂಡಗಳನ್ನು ಪ್ರಶ್ನಿಸುತ್ತಾರೆ ಮತ್ತು ಕ್ರಿಕೆಟ್ನಲ್ಲಿ ಫಿಟ್ನೆಸ್ ಮತ್ತು ಸಮರ್ಪಣೆಗೆ ಉನ್ನತ ಮಾನದಂಡಗಳನ್ನು ಹೊಂದಿರುತ್ತಾರೆ. ವಿರಾಟ್ ಕೊಹ್ಲಿಯ ವಯಸ್ಸನ್ನು ಗಮನದಲ್ಲಿಟ್ಟುಕೊಂಡು ಅಭಿಮಾನಿಗಳು ಮತ್ತು ಅನುಯಾಯಿಗಳು ಅವರು ಎಷ್ಟು ಸಮಯದಲ್ಲಿ ಆಡುತ್ತಿದ್ದಾರೆ ಎಂಬುದು ಮುಖ್ಯವಲ್ಲ, ಬದಲಾಗಿ ಪ್ರತಿ ಪಂದ್ಯಕ್ಕೂ ಅವರು ತರುವ ಗುಣಮಟ್ಟ ಮತ್ತು ತೀವ್ರತೆಯು ಮುಖ್ಯ. ಅವರ ವಯಸ್ಸು ಕ್ರಿಕೆಟ್ ಕ್ರೀಡೆಯ ಬಗ್ಗೆ ನಿರಂತರ ಸಮರ್ಪಣೆ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.